ನನ್ನ ನಾಡ ಬಿಜಾಪುರದ ಬಸವನ ಬಾಗೇವಾಡಿಯಲ್ಲಿ ಮುಳವಾಡದಲ್ಲಿ ಇವತ್ತು ಬಸವೇಶ್ವರ ಪುತ್ಥಳಿಯ ಒಂದು ಅನಾವರಣದ ಸುಂದರ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋಕೆ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಂಬಂಧ ಇಲ್ಲಿ ಬಿಜಾಪುರಕ್ಕೆ ಬಂದಿದ್ದೆ. ಇದೇ ಸಂದರ್ಭದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರನ್ನ, ನಮ್ಮ ಪಕ್ಷದ ಹಿರಿಯರನ್ನ ಎಲ್ಲರನ್ನೂ ಭೇಟಿಯಾಗಿ ಪಕ್ಷದ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಕೆಲಸ ಇಟ್ಕೊಂಡಿದ್ದೀವಿ. ನೀವು ಕೇಳ್ರಿ ಅಂತ ಹೇಳಿದ್ರು ಇಲ್ಲ. ಇನ್ನು ಎಲ್ಲರನ್ನೂ ಭೇಟಿಯಾಗಿ ಏನು ಪಕ್ಷದ ಗಟ್ಟಿ ಮಾಡೋಕ್ಕೆ, ಪಕ್ಷ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಏನೇನು ಮಾಡಬೇಕು, ಏನು ಎಲ್ಲರದ್ದು ಅವ್ರದ್ದು ಒಪಿನಿಯನ್ನು, ಅವ್ರದ್ದು ವಿಚಾರ ಅದನ್ನೆಲ್ಲ ಕೇಳುವಂಥ ಮಾಡ್ತೈತಿ. ಈಗ ಬಂದೇ ಅಂದಮೇಲೆ ಎಲ್ಲರೂ ಅಚಾನಕ ಸಿಗ್ತಾರೆ, ಎಲ್ಲರ ಕಡೆಯಿಂದ ಅದನ್ನು ಚರ್ಚೆ ಮಾಡ್ತಾರೆ. ಸರ್, ಈಗ ಪಕ್ಷ ಗಟ್ಟಿ ಆಗೋದು ಒಂದು ಕಡೆ ಇರಲಿ, ಈಗ ಉಚ್ಚಾಟಿತ ಆದವರ ಹೊರತಾನೆ ಪಕ್ಷಕ್ಕೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋ ಯಾರು ಪಕ್ಷದಿಂದ ಉಚ್ಚಾಟಿತರಾಗಿದ್ದಾರೆ ಅವರ ವೇಗದೊಳಗೆ ಪಾರ್ಟಿ ವರ್ಚಸ್ಸೇ ಕುಂದುತ್ತಾ ಇದೆ ಅನ್ನೋ ಮಾತು ಕೇಳಬೇಕಾಗ್ತದೆ. ಹಾಗೇನಿಲ್ಲ. ಇದೇನು ಇವತ್ತು ಕಾಂಗ್ರೆಸ್ದ ದುರಾಡಳಿತ ಏನೈತಿ, ಕಾಂಗ್ರೆಸ್ದಲ್ಲಿರುವಂಥ ಭ್ರಷ್ಟಾಚಾರ ಏನೈತಿ, ಅದು ಇಷ್ಟೇ ಹೆಚ್ಚಾಗೈತೆ ಅಂತಂದ್ರೆ ಜನ ಎಲ್ಲ ಬೇಸರ ಆಗ್ಯಾರ. ಇವತ್ತು ಅವರು ಯಾಕರೆ ಕಾಂಗ್ರೆಸ್ ಪಕ್ಷ ತೊಗೊಂಬಂದಿವಪ್ಪ ನಾವು ಅನ್ನುವಂಥ ಪರಿಸ್ಥಿತಿ ಇವತ್ತು ಎಲ್ಲರ ಮನಸ್ಸಲ್ಲಿ ಬಂದುಬಿಟ್ಟೈತೆ. ಹಾಗಾಗಿ ಇನ್ನು 2.5 ವರ್ಷದ ನಂತರ ಏನು ನಮ್ಮ ಕರ್ನಾಟಕದಲ್ಲಿ ಚುನಾವಣೆಗಳು ಆಗ್ತಾ ಹೊಂತೈತಿ, ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಗಟ್ಟಿಯಾಗಿ ಸ್ವಂತ ಶಕ್ತಿ ಮೇಲಿನ ಪೂರ್ತಿ ಮೆಜಾರಿಟಿಯಲ್ಲಿ ಬರುವಂಥದ್ದು ಯಾವುದೋ ಸಂಶಯ ಇಲ್ಲ. ಅದನ್ನು ತೊಗೊಂಬರಕ್ಕೆ ಮತ್ತು ಯಾರನ್ನ ಕೂಡಿಸ್ಕೋಬೇಕು, ಏನೇನು ಮಾಡಬೇಕು ಅದೆಲ್ಲ ಬರೋದ್ರಿಂದಲ್ಲಿ ನಮ್ಮ ಮೇಲಿನ ಹೈಕಮಾಂಡ್ದವರು ಡಿಸಿಷನ್ ಮಾಡಿ ಮಾಡ್ತಾರೆ. ಅದನ್ನು ಹೈಕಮಾಂಡ್ದವರೆಲ್ಲ ಡಿಸಿಷನ್ ಮಾಡ್ತಾರೆ. ಇವರು ಅಂತ ಈಗ ಹೇಳೋಕ್ಕಾಗೋದಿಲ್ಲ. ಅದನ್ನು ಹೈಕಮಾಂಡ್ದವ್ರು ಡಿಸಿಷನ್ ಮಾಡಿ ಪಕ್ಷ ಗಟ್ಟಿ ಮಾಡೋಕ್ಕೆ ಏನೇನು ಮಾಡಬೇಕು ಅದೆಲ್ಲ ಹೆಜ್ಜೆಗಳನ್ನು ಹೈಕಮಾಂಡ್ದವ್ರು ತೆಗೆದುಕೊಳ್ತಾರೆ. ಪಕ್ಷ ಗಟ್ಟಿ ಆಗ್ಬೇಕಂದ್ರೆ ಎಲ್ಲರ ಜೊತೆ ಎಲ್ಲರನ್ನೂ ಕರ್ಕೊಂಡು ಹೋಗುವಂಥ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಎಲ್ಲ ಹೈಕಮಾಂಡ್ದವ್ರು ಸೂಕ್ತ ಡಿಸಿಷನ್ ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ತಾರೆ. ನಾವು ಅವ್ರಿಗೆ ಹೇಳುವಷ್ಟು ದೊಡ್ಡವರು ನಾವಲ್ಲ. ಅವರ ಪಕ್ಷದಿಂದ ಏನು ಆದೇಶ ಮಾಡ್ತಾರೆ, ಪಕ್ಷದಿಂದ ಏನಾಗುತ್ತೆ ಆ ಕೆಲಸ ಮಾಡುವಂಥ ಕಾರ್ಯಕರ್ತರು ನಾವು. ಹಾಗೆಲ್ಲ ಅದಲ್ಲ. ಇವತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಇಡೀ ರಾಜ್ಯದಲ್ಲಿ ಐತಿ. ಹಾಗಾಗಿ ಅದನ್ನು ನಾವು ಜನರ ಭಾವನೆ ಮತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಏನೈತಿ ಅದನ್ನು ನಮ್ಮ ಪಕ್ಷ ಸರಿಯಾಗಿ ಬಳಸಿ ಜನರಿಗೆ ಬೇಕಾದಂಥ ಒಂದು ಆಡಳಿತ ಇಲ್ಲಿ ರಾಜ್ಯದಲ್ಲಿ ಕೊಡಬೇಕಂತಂದ್ರೆ ಅದಕ್ಕೆ ಬೇಕಾದಂಥ ಏನೇನು ಹೆಜ್ಜೆ ಇಡಬೇಕು ಅದನ್ನು ಹೈಕಮಾಂಡ್ದವ್ರು ಡಿಸಿಷನ್ ಮಾಡ್ತಾರೆ. ಅದ್ರ ಜೊತೆ ಅವ್ರ ಆದೇಶದ ಪ್ರಕಾರ ನಾವು ಕಾರ್ಯಕರ್ತರು ನಾವು ಕೆಲಸ ಮಾಡ್ತೇವೆ. ಬಿಜೆಪಿಗೆ ಪರ್ಯಾಯವಾಗಿ ಹಿಂದುತ್ವದ ಅಜೆಂಡಾದ ಮೇಲೆ ಒಂದು ಪಕ್ಷ ರೆಡಿ ಆಗಬೇಕು ಆಲ್ರೆಡಿ ಅದಕ್ಕಾಗಿ ಒಂದಿಷ್ಟು ಶಕ್ತಿಗಳು ಯಾವಾಗಲೇ ಪ್ರಚಾರ ಕಾರ್ಯನ ಕೈಗೊಂಡಿರೋದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನೋಡ್ರಿ, ಕಾಂಗ್ರೆಸ್ದವ್ರದ್ದು ಅದೆಲ್ಲ ವಿಚಾರ ಇರ್ತೈತಿ. ಹಿಂದೂ ವೋಟ್ ಬ್ಯಾಂಕ್ ಏನೈತಿ ನಮ್ಮದು, ಹಿಂದೂಗಳನ್ನು ಒಡೆದು ನಾವು ಫಾಯ್ದೆ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಕಾಂಗ್ರೆಸ್ದವ್ರದ್ದು ಉದ್ದೇಶ. ಈಗ ನೀವು ಜನಗಣತಿದ್ದು ನೋಡಾತ್ತೀರಿ, ಜನಗಣತಿದ್ದು ಕೂಡ ಅದನ್ನು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ಅವರು. ಕ್ರಿಶ್ಚಿಯನ್ರಲ್ಲಿ 108 ಹಿಂದೂ ಸಮಾಜದ ಜಾತಿಗಳನ್ನ ಕ್ರಿಶ್ಚಿಯನ್ರ ಜೊತೆ ಹಚ್ಚಿಡುವಂಥ ಕೆಲಸ ಮಾಡಿದ್ದಾರೆ. ಸಮಾಜದಲ್ಲಿ ಗೊಂದಲ ಹೊಡಿಸುವಂಥ ಕೆಲಸ ಇವತ್ತು ಅವರು ಕಾಂಗ್ರೆಸ್ನವರು ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಕೆಲಸ ಹಿಂದೂ ಸಮಾಜವನ್ನು ಹೊಡಿಬೇಕಂತೇಳಿ ಅದರ ಸಂಬಂಧ ಅವರು ಈ ರೀತಿ ಪ್ರಯತ್ನಗಳನ್ನು ತಮ್ಮ ಕಡೆಯಿಂದ ಮಾಡ್ತಿರ್ತಾರೆ. ಹಿಂದುತ್ವ ಪ್ರತ್ಯೇಕ ಪಕ್ಷದ ಹಿಂದೆ ಸರ್ ಕಾಂಗ್ರೆಸ್ ಏನೇನಂದ್ರೆ ಅಲ್ಲ ಇನ್ನೊಬ್ರು ಯಾರು ಏನೋ ಹೇಳ್ತದೆ ಇನ್ನೊಂದು ಪಕ್ಷ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಸರ್. ಈಗ ಹೇಳ್ತಾ ಇದ್ದಾರೆ ಕೊಡ್ತಾ ಇದಾರಲ್ಲ ಸರ್. ಹಾಂ, ನೀವು ಹೇಳೋದು ದಾಟಿ ನೋಡಿದ್ರೆ ಕಾಂಗ್ರೆಸ್ ಅದು ಹಿಂದೆ ಇದೆ ಅನ್ನೋ ರೀತಿ ಇದೆ ಸರ್. ಇಲ್ಲ, ನಾನು ಅದನ್ನ ಹೇಳತ್ತಿಲ್ಲ. ಕಾಂಗ್ರೆಸ್ದ ಮನಸ್ಸು ಹಿಂದೂ ಓಟನ್ನು ಹೊಡೆಯುವಂಥದ್ದು ಅವ್ರದ್ದು ಮನಸ್ಥಿತಿ ಯಾವಾಗಿದ್ರೂ ಇದ್ದಿದ್ದು. ಅವ್ರ ಕೆಲಸನೂ ಕೂಡ ಅದೇ ರೀತಿ ಮಾಡ್ತಿರ್ತಾರೆ. ಪ್ರಶ್ನೆ ಇರೋದು ಬಿಜೆಪಿಯಿಂದಲೇ ಉಚ್ಚಾಟಿತರಾದವರು ಹಿಂದುತ್ವದ ಅಜೆಂಡಾ ಮೇಲೆ ಪ್ರತ್ಯೇಕ ಪಕ್ಷ ಮಾಡಬೇಕು ಅನ್ನೋದು ಕಾಂಗ್ರೆಸ್ಸಿಗೆ ಅಲ್ಲ. ಇದು ಅಂದರೆ ನಿಮ್ಮವರೇ ನಿಮ್ಮ ಪಕ್ಷದಿಂದ ಉಚ್ಚಾಟಿತರಾದವರು ಹೇಳಿಲ್ಲ. ನೋಡಿರಿ, ಇದಕ್ಕೆ ಇನ್ನೂ ಎಲೆಕ್ಷನ್ನಿಗೆ ಇನ್ನೂ 2 ವರ್ಷ 9 ತಿಂಗಳ ತನಕ ಟೈಮ್ ಐತಿ. ಅಷ್ಟೊಳಗೆ ಪ್ರತಿ 6 ತಿಂಗಳಿಗೆ ಯೂಶ್ವಲಿ ರಾಜಕಾರಣದಲ್ಲಿ ವಾತಾವರಣ ಬದಲಾಗ್ತಿರ್ತೈತಿ. ಹಾಗಾಗಿ
ಸಾಕಷ್ಟು 2 ವರ್ಷ 9 ತಿಂಗಳು ಸಾಕಷ್ಟು ಟೈಮ್ ಐತಿ. ಅದು ಆ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲ ಹೈಕಮಾಂಡ್ದವರು ಡಿಸಿಷನ್ ಮಾಡ್ತಾರೆ. ಇಡೀ ದೇಶನ ನಡೆಸ್ತಾ ಇದ್ದಾರೆ ಇಷ್ಟು ಒಳ್ಳೆ ರೀತಿಯಿಂದ. ಎಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥಲ್ಲೆಲ್ಲ ಕೂಡ ದೊಡ್ಡ ಪ್ರಮಾಣದಿಂದ ಪಕ್ಷ ಅಂತ ತೆಗೆದುಕೊಂಡ್ಬಂದಿದ್ದಾರೆ. ನಮ್ಮ ಕರ್ನಾಟಕದ ತೊಂದರೆ ಏನು ಅದಾವೆ, ನಮ್ಮ ಪಕ್ಷದಲ್ಲಿ ತೊಂದರೆ ಇಲ್ಲಂತಿಲ್ಲ, ತೊಂದರೆಗಳೇನು ಅದಾವಲ್ಲ ಅವನ್ನೂ ಬಗೆಹರಿಸುವಂಥ ಶಕ್ತಿ ತಾಕತ್ತು ಅದಕ್ಕೆ ಬೇಕಾದಂಥ ಚಾಕಚಕ್ಯತೆ ಎಲ್ಲ ನಮ್ಮ ಹೈಕಮಾಂಡ್ದಲ್ಲೈತಿ. ಅವ್ರು ಸೂಕ್ತ ಸಮಯದಲ್ಲಿ ಮಾಡ್ತಾರೆ ಅದನ್ನು. ಈಗಿರೋ ಬಿಜೆಪಿ ಜಿಲ್ಲಾ ರಾಜ್ಯಾಧ್ಯಕ್ಷರಾಗಲಿ ಅವರೆಲ್ಲ ಭ್ರಷ್ಟಾಚಾರದಿಂದಾಗಿ ಪಕ್ಷ ಹಾಳಾಗಿದ್ದಾರೆ ಅಂತೇಳಿ ಅದನ್ನು ತೆಗೆದೇ ಹೋದರೆ ಬಿಜೆಪಿ ಉದ್ಧಾರ ಆಗಲ್ಲ. ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ. ಬಿಜೆಪಿಲೇ ಹೊಂದಾಣಿಕೆ ಇಲ್ಲ ಅಂತ ಹೇಳ್ತಾರೆ ಸರ್. ನಿಮ್ಮ ನಾಯಕರಲ್ಲೇ ಹೊಂದಾಣಿಕೆ ಇಲ್ಲ. ಕರೆಕ್ಟ್. ನೀವು ಸ್ವಲ್ಪ ಮಟ್ಟಿಗೆ ನಮ್ಮ ಪಕ್ಷದಲ್ಲಿ ಹೆಚ್ಚು ಕಡಿಮೆ ಇರೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದನ್ನು ಬರೋದ್ರಿಂದಲ್ಲಿ ಮಾತಾಡಿಕೊಂಡು ನಾವೆಲ್ಲ ಬಗೆಹರಿಸ್ಕೊಳ್ಳುವಂಥ ಕೆಲಸ ಮಾಡ್ತೇವೆ. ಈ ಐತಿ ಒಂದು ಪಕ್ಷ ಅಂತಂದಮೇಲೆ ಒಂದು ಎಲ್ಲ 5 ಬಳ್ಳು ಒಂದೇ ಟೈಪ್ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ. ಎಲ್ಲ ಪಕ್ಷದಲ್ಲೂ ಐತಿ. ಇವತ್ತು ಕಾಂಗ್ರೆಸ್ದಲ್ಲಿ ಏನು ಕಡಿಮೆ ಐತಿ, ಇವತ್ತು ಮುಖ್ಯಮಂತ್ರಿ ಆಗಬೇಕಂತ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ನವಂಬರ್ದಲ್ಲಿ ನಾ ಆಗ್ತೇನಂತೆ ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ. ಒಂದು ಕಡೆ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ತಮ್ಮ ತಂತ್ರ ಅವ್ರು ಮಾಡ್ತಾ ಇದ್ದಾರೆ. ಖರ್ಗೆ ಅವರು ಇವರೆಲ್ಲರ ನಡುವೆ ನಾನು ಮುಖ್ಯಮಂತ್ರಿ ಆಗ್ತೇನಂತೆ ಖರ್ಗೆ ಅವರು ವಿಚಾರ ಮಾಡ್ತಿದ್ದಾರೆ. ಹಂಗಾಗಿ ಎಲ್ಲ ಪಕ್ಷದಲ್ಲೂ ಇರೋದು ರಾಜಕಾರಣ ಅಂತಂದಮೇಲೆ ಎಲ್ಲರಿಗೂ ವೈಯಕ್ತಿಕ ಆಸೆಗಳ ಅಂಬಿಷನ್ಸ್ ಇದ್ದೇ ಇರ್ತಾವೆ. ಹಾಗಾಗಿ ಯಾವ ಪಕ್ಷನೂ ಅದಕ್ಕೆ ಹೊರತಾಗಿ ಇರೋದಿಲ್ಲ. ನಾನು ಯಾರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಅಂತಂದಮೇಲೆ ರಾಜಕಾರಣದಲ್ಲಿ ಯಾರ ಸಕ್ಸಸ್ ಆಗ್ಬೇಕಂದ್ರೆ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗುವಂಥ ಅವಶ್ಯಕತೆ ಇರ್ತೈತಿ. ಹಾಗಾಗಿ ನಮ್ಮ ಪಕ್ಷನೂ ಕೂಡ ಮೊದಲಿನೂ ಕೂಡ ಆ ದೃಷ್ಟಿಯಿಂದ ಯಾವ ಸಂದರ್ಭದಲ್ಲಿ ಏನು ಕೆಲಸ ಮಾಡಬೇಕು ಅವ್ರಿಗೆ ಪಕ್ಷದ ಹೈಕಮಾಂಡ್ದವ್ರು ಮಾಡ್ತಾರೆ. ನೋಡಿರಿ, ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ತೈತೆ ಅದನ್ನು ಪಕ್ಷದ ಎಲ್ಲ ನಾವು ಕಾರ್ಯಕರ್ತರು ನಿಷ್ಠೆಯಿಂದ ತಲೆ ಮೇಲೆ ನಾವು ಹೊತ್ಕೊಂಡು ಮಾಡ್ತೇವೆ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿಯ ನಮ್ಮ ಹೈಕಮಾಂಡದ ಡಿಸಿಷನ್ ಬಗ್ಗೆ ನಮ್ಗೆ ಯಾವುದೋ ಅಸಮಾಧಾನ ಇಲ್ಲ. ಬೇರೆ ಮಾತಾಡ್ರಿ ಈಗ ಅದನ್ನು ಬಿಟ್ಟ. ಇಲ್ಲ ರೀ, ಏನು ತೊಂದರೆ ಇಲ್ಲ. ಇವತ್ತು ಪಕ್ಷದಲ್ಲಿ ನಾವೆಲ್ಲರೂ ಕೂಡಿ ಹೋರಾಟದ ಕೆಲಸ ಮಾಡತ್ತೇವೆ. ಮೊನ್ನೆ ಧರ್ಮಸ್ಥಳದ ವಿಷಯ ನೋಡ್ರಿ, ಎಲ್ಲ ಪಕ್ಷ ಒಟ್ಟಾಗಿ ಕಾಂಗ್ರೆಸ್ ಏನು ಮಾಡ್ಬೇಕಂತ ಮಾಡಿತ್ತು ಅದಕ್ಕೊಂದು ಪಾಠ ಕಲಿಸುವಂಥ ಕೆಲಸ ಇವತ್ತು ಇಡೀ ರಾಜ್ಯದಂತ ಆಯಿತು. ಇವತ್ತು ಒಂದಾದ್ಮೇಲೆ ಒಂದು ಸ್ಕ್ಯಾಮ್ಗಳನ್ನ ಹೊರಗೆ ತೊಗೊಂಬರುವಂಥ ಕೆಲಸ ಪಕ್ಷದ ಮಾಡಿದ್ದೈತಿ. ಹಾಗಾಗಿ ಸ್ವಲ್ಪ ಏನು ಡಿಫ್ರೆನ್ಸಸ್ ಅದಾವೆ ಅವು ಕೂಡ ಬರಲಿದ್ದ ದಿನದಲ್ಲಿ ಸಾರ್ಟ್ ಔಟ್ ಆಗ್ತಾವೆ. ಇವತ್ತು ಧರ್ಮಸ್ಥಳದ ನೋಡ್ರಿ ತಾರ್ಕಿಕ ಹಂತಕ್ಕೆ ಹೋತಲ್ಲ. ಇವತ್ತು ಜನರಿಗೆ ಪೂರ್ತಿ ಧರ್ಮಸ್ಥಳದೆಲ್ಲ ಆಗಿದ್ದು ಕಾಂಗ್ರೆಸ್ಸಿನ ಷಡ್ಯಂತ್ರ, ಹಿಂದೂ ಸಮಾಜದ ಪ್ರಮುಖರಿಗೆ, ಹಿಂದೂ ಸಮಾಜದ ದೇವಸ್ಥಾನಗಳಿಗೆ, ಹಿಂದೂ ಸಮಾಜದ ದೇವಸ್ಥಾನಗಳನ್ನು ನಡೆಸುವಂಥವ್ರಿಗೆ ಮೇಲೆ ಅಪವಾದ ಕೊಡಬೇಕು, ಅದ್ರ ಮೇಲೆ ಜನರಲ್ಲಿ ಧಾರ್ಮಿಕ ಕೇಂದ್ರಗಳ ಮೇಲೆ ಶ್ರದ್ಧೆ ಕಡಿಮೆ ಆಗಬೇಕು ಅಂತೇನು ಕಾಂಗ್ರೆಸ್ದವ್ರು ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ವಿಫಲ ಆಗೈತಿ ಇವತ್ತು. ಅದು ಭಾರತೀಯ ಜನತಾ ಪಕ್ಷ ಮಾಡಿದಂಥ ಹೋರಾಟದ ಕಾರಣದಿಂದ. ಹಾಗಾಗಿ ತಾರ್ಕಿಕ ಹಂತಕ್ಕೆ ಹೋಗಿಲ್ಲ ಅಂತಲ್ಲ, ತಾರ್ಕಿಕ ಹಂತಕ್ಕೆ ತೊಗೊಂಡು ಹೋಗ್ತೇವೆ. ಎಲ್ಲ ಒಂದಾದ್ಮೇಲೆ ಒಂದು ವಿಷಯ ತಾರ್ಕಿಕ ಹಂತಕ್ಕೆ ತೊಗೊಂಡು ಹೋಗ್ತಾ ಇದ್ದೇವೆ. ಅಲ್ಲ ಸರ್, ಹಿಂದೂ ಅಜೆಂಡಾ ಅಂತ ಹೇಳ್ತೀವಿ ಬಿಜೆಪಿಯವರು. ಇಷ್ಟು ಹಿಂದೂ ಯುವಕರನ್ನ ಈಗ ಅರೆಸ್ಟ್ ಮಾಡ್ತಾ ಇರ್ತಾರೆ, ಯಾವುದಾದ್ರೂ ಹೇಳಿಕೆ ಅಥವಾ ಯೂಟ್ಯೂಬರ್ಸ್ ಇರ್ಬೋದು, ಏನೇ ಇರ್ಬೋದು. ಅದಕ್ಕೆ ನಿಮ್ಮ ಬಿಜೆಪಿಯಿಂದ ಏನು ಸಪೋರ್ಟೇ ಇಲ್ಲ ಅಂತ ಹುಡುಗರು ಹೇಳ್ತಾರೆ. ನಾನು ಅವ್ರ ಜೊತೆ ಮಾತಾಡಿದಾಗ ಯಾವ ರಾಜಕಾರಣಿಗಳು ಬಿಜೆಪಿಯವರು ನಮ್ಗೆ ಸಪೋರ್ಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಇದು ನೀವು ಹೇಳ್ತಾರಂಥ ವಿಷಯ ಅಂತಂದ್ರೆ ಇವತ್ತು ಮೊನ್ನೆ ಮಂಗಳೂರಲ್ಲಿ ಆಯಿತು, ವಿಕ್ರಮ ಟಿ ವಿಯಲ್ಲಿ ನಿಮ್ಮ ಪ್ರೆಸ್ನವ್ರ ಅವರಿಗೆ ಕೇವಲ ಅತ್ಯಂತ ಸಿಂಪಲ್ ಅವರು ಒಂದು ಪೋಸ್ಟ್ ಹಾಕಿದ್ದಕ್ಕೆ ಇವತ್ತು ಸಿದ್ದರಾಮಯ್ಯವ್ರ ಹೆಸರು ಯಾಕೆ ಬಳಕೆ ಮಾಡಿರಿ ಅಂಥೇಳಿ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದೇ ನಮ್ಮ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಅತ್ಯಂತ ಅವಹೇಳನಕಾರಿ ರೀತಿಯಲ್ಲಿ ಸಾಕಷ್ಟು ಜನ ಪೋಸ್ಟ್ ಮಾಡಿದವರು ಇದ್ದಾರೆ. ಅಥವಾ ಹಿಂದೂ ಧರ್ಮದ ಹೀಯಾಳಿಸಿ ನಮ್ಮ ಧರ್ಮಸ್ಥಳ ಅಥವಾ ನಮ್ಮ ಬೇರೆ ಬೇರೆ ಕ್ಷೇತ್ರಗಳನ್ನ ಹೀಯಾಳಿಸಿ ಯೂಟ್ಯೂಬ್ ಮಾಡಿದವ್ರು ಇದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಅರೆಸ್ಟ್ ಮಾಡುವಂಥದ್ದು, ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಕೆಲಸ ಇವರು ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಮಾಡಿಲ್ಲ. ಆದರೆ ನಮ್ಮ ಹಿಂದುತ್ವದ ವಿಚಾರಧಾರೆ ಇರುವಂಥ ಒಂದು ಚಾನಲ್ ಏನೈತಿ ಅದ್ರ ಪ್ರಮುಖರನ್ನ ಇವತ್ತು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತೇನೋ ಅಧಿಕಾರ ಐತಿ, ಇವತ್ತು ಅವ್ರು ಮಾಡ್ತಾಯಿದ್ದಾರೆ. ಈ ಅಧಿಕಾರ ಪರ್ಮನೆಂಟ್ ಇರೋದಿಲ್ಲ.
ನಾಳೆ ಅವ್ರಿಗೆ ಇವತ್ತು ಅವ್ರೇನು ಮಾಡ್ಯಾರ ಅದನ್ನು ನಾಳೆ ಅವ್ರು ಉಣ್ತಾರೆ. ಹಾಸನಕ್ಕೆ ಹೋಗ್ತೀರಾ ಸರ್? ಹಾಸನದಲ್ಲಿ ಘಟನೆ ಆಯ್ತಲ್ಲ ರಸ್ತೆ ಅಪಘಾತ, ಅಲ್ಲಿಗೆ ಹೋಗಿ ಸಾಂತ್ವನ ಹೇಳಿದ್ರು. ನಿಮ್ಮ ಪಕ್ಷದಿಂದ ಏನೋ ಪರಿಹಾರ ಕೊಡೋದು ಕೆಲಸ ಆಗುತ್ತೆ? ನಮ್ಮ ಪಕ್ಷದ ವಿರೋಧ ಪಕ್ಷದ ಧುರೀಣರಾದ ಅಶೋಕ್ ಅವರು ಈ ವಿಷಯ ತಿಳಿದ ಕೂಡಲೇ ಅಲ್ಲಿಗೆ ಹಾಸನಕ್ಕೆ ಹೋಗಿ ಅದಕ್ಕೆಲ್ಲ ನೋಡಿದ್ದಾರೆ. ಪಕ್ಷದಿಂದನೂ ಕೂಡ ನಾವು ಅದಕ್ಕೆ ಏನು ಮಾಡ್ಬೇಕಾದ್ರೆ ವಿಚಾರ ಮಾಡಿ ನಾವು ಮಾಡ್ತೇವೆ. ಅದೊಂದು ನೋಡ್ರಿ ಅಲ್ಲಿ ಆಗಿದ್ದು ಯಾಕೆ ಅದು ಘಟನೆ ಆಗ್ಬೇಕಂತ ಆಯಿತು ಅನ್ನೋದು ನಾವು ವಿಚಾರ ಮಾಡೋದು. ಅಲ್ಲಿ ಅವ್ನು ಟ್ರಕ್ ಡ್ರೈವರ್ ಗಾಂಜಾ ಹೊಡೆದು ಗಾಡಿ ಹೊಡಿತಾ ಇದ್ದ. ಅದ್ರ ಸಂಬಂಧ ಆದ ನಿಷೇಧದಲ್ಲಿ ಗಾಡಿ ಹೊಡೆದು ಅಷ್ಟು ಜನರ ಸಾವಿಗೆ ಕಾರಣೀಭೂತ ಅದ. ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಜ್ಯದಲ್ಲಿ ಗಾಂಜಾ ಸಿಗಾತೈತಿ, ಗಾಂಜಾ ಮಾರಾಟ ಆಗತೈತಿ ಅಂತಂದ್ರೆ ಇದಕ್ಕೆ ಕಾರಣೀಭೂತರು ಯಾರು? ಇವತ್ತು ಪೊಲೀಸರನ್ನೆಲ್ಲರನ್ನೂ ಇವರು ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ತೊಗೊಂಬಂದ್ರೆ ಆ ಪೊಲೀಸರು ದುಡ್ಡು ಎಲ್ಲಿಂದ ಮಾಡ್ತಾರೆ? ಅವ್ರಿಂಥ ಗಾಂಜಾ ಮಾರೋರು, ಇಲ್ಲಿಗಲ್ ಇಸ್ಪೀಟ್ ಕ್ಲಬ್ ನಡೆಸೋರು, ವೈಶಾವಟಿಕೆ ನಡೆಸೋರು, ಯಾರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ, ಇಂಥವ್ರ ಕಡೆನೇ ಅವ್ರು ದುಡ್ಡು ಎತ್ತುವಂಥ ಕೆಲಸ ಪೊಲೀಸರು ಮಾಡ್ತಾರೆ. ಹಾಗಾಗಿ ಈ ಕಾಂಗ್ರೆಸ್ ಮಾಡಿದಂಥ ಭ್ರಷ್ಟಾಚಾರದ ಕಾರಣಕ್ಕೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗಾಂಜಾ ಕರ್ನಾಟಕದಾದ್ಯಂತ ಜನರಿಗೆ ಜನರು ತೊಗೊಳಕ್ಕೆ ಶುರು ಮಾಡ್ಯಾರ. ಹುಡುಗರು ಎಲ್ಲರೂ ತೊಗೊಳಕ್ಕೆ ಶುರು ಮಾಡ್ಯಾರ. ಇವತ್ತಲ್ಲಿ ಹಾಸನದಲ್ಲಿ ಏನು ಘಟನೆ ಆಯ್ತು, ಇದು ಕಾಂಗ್ರೆಸ್ ಪಕ್ಷ ಇವತ್ತೇನು ರಾಜ್ಯ ನಡೆಸಾತೈತಿ ಅದ್ರ ಕಾರಣಕ್ಕಾಗಿ ಆದಂಥ ಘಟನೆ. ವೀರಶೈವ ಲಿಂಗಾಯತದ ಜಾತಿ ಮತ್ತು ವಿಚಾರದಲ್ಲಿ ಬಹಳಷ್ಟು ಬರೀ ಮಹಾಸಭಾದವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಜಾಮದಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಲಿಂಗಾಯತ ಸಮಾಜಗಳಲ್ಲಿ ಒಂಥರ ಗೊಂದಲ ಸೃಷ್ಟಿ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿರಿ, 2011 ಜನಗಣತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಆವಾಗ UPA ಕೇಂದ್ರದಲ್ಲಿತ್ತು. ಆವಾಗ ಅವರು ಉದ್ದೇಶಪೂರ್ವಕವಾಗಿ ಜಾತಿ ಗಣತಿಯ ಕಾಲಮ್ದಲ್ಲಿ ಒಂದು ಹೊಸ ಕಾಲಮನ್ನು ಆ್ಯಡ್ ಮಾಡಿದರು. ನಮ್ಮ ಜಾತಿ ಗಣತಿ ಕಾಲಮ್ದಲ್ಲಿ ಸುಮಾರು 7 ಧರ್ಮಗಳ ಅದಾವೆ ಜನಗಣತಿಯ ಸೆನ್ಸಸ್ದಲ್ಲಿ. ಹಿಂದೂ, ಕ್ರಿಶ್ಚಿಯನ್ನು, ಮುಸ್ಲಿಮು, ಬೌದ್ಧ, ಸಿಖ್, ಪಾರ್ಸಿ, ಈ ರೀತಿ 7 ಕಾಲಮ್ ಅದಾವೆ. ಅದರ ಜೊತೆ ನಾವು ಯಾವುದೂ ಧರ್ಮ ಇಲ್ಲ ಅಂತ ಹೇಳುವಂಥದ್ದು ನಾಸ್ತಿಕರಿರುವಂಥವ್ರಿಗೆ ಒಂದು ಕಾಲಮ್ ಇತ್ತು. ಇವರು ಇತರೆ ಅಂಥೇಳಿ ಕಾಂಗ್ರೆಸ್ ಪಕ್ಷದವರು ಅದನ್ನೊಂದು ಇಂಟ್ರೊಡ್ಯೂಸ್ ಮಾಡಿದರು. ಇವ್ರದ್ದು ಉದ್ದೇಶ ಏನಿತ್ತಂದರೆ, ಇತರೆ ಅಂತಂದ್ರೆ ನಮ್ಮ ದೇಶದಲ್ಲಿ ಟ್ರೈಬಲ್ಸ್ ಅದು ಏನದಾರ ಅಥವಾ ಬೇರೆ ಬೇರೆ ಶಕ್ತಿಗಳಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ಇತರೆ ಅಂತ ಬರೆಸಿ ಅದರ ನಂತರ ಮುಂದಿನ ದಿನದಲ್ಲಿ ಕನ್ವರ್ಷನಿಗಾಗಲಿ ಅಥವಾ ಹಿಂದೂ ಸಮಾಜದಲ್ಲಿ ಒಡಕು ಉಂಟು ಅಂತ ಕೆಲಸ ಮಾಡ್ಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ಆ ಇತರೆ ಕಾಲಮನ್ನು ಮಾಡಿದರು. ಇವತ್ತು ನಮ್ಮ ರಾಜ್ಯದಲ್ಲಿ ರಾಜ್ಯಕ್ಕೆ ಸೆನ್ಸಸ್ ಮಾಡುವಂಥ ಅಧಿಕಾರ ಇಲ್ಲ. ಸೆನ್ಸಸ್ ಮಾಡುವಂಥ ಅಧಿಕಾರ ಕೇಂದ್ರಕ್ಕೆ ಮಾತ್ರ ಐತಿ. ಆದರೆ ಇವತ್ತು ಒಂದು ಆರ್ಥಿಕ ಸಮೀಕ್ಷೆ ಅಂತ ಹೆಸರಿಟ್ಟುಕೊಂಡು ಸಿದ್ದರಾಮಯ್ಯನವರು ಇವತ್ತು ಆ ಉದ್ದೇಶ ಮಾಡ್ತಾಯಿದ್ದಾರೆ. ಅದರದ ಮುಂದುವರಿದ ಭಾಗವಾಗಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ 19ನೇ ತಾರೀಕಿಗೆ ಒಂದು ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಬೃಹತ್ ರ್ಯಾಲಿ ಮಾಡತ್ತಾರೆ. ಅಲ್ಲೆಲ್ಲ ಮಠಾಧೀಶರನ್ನದು ಕರೆಸಾತ್ತಾರೆ. ಅದು ಅಖಿಲ ಭಾರತ ವೀರಶೈವ ಮಹಾಸಭಾ ಬ್ಯಾನರ್ ಅಷ್ಟೆ. ಅದರ ಹಿಂದೆ ಇದ್ದಂಥ ಶಕ್ತಿಗಳೆಲ್ಲ ಕಾಂಗ್ರೆಸ್ ಶಕ್ತಿಗಳು. ಅವ್ರು ಕಾಂಗ್ರೆಸ್ನಿಂದ ಇವತ್ತು ಅಲ್ಲಿರುವಂಥ ಶಾಮನೂರು ಶಿವಶಂಕರಪ್ಪ ಆಗಲಿ ಅಥವಾ ಈಶ್ವರ್ ಖಂಡ್ರೆ ಆಗಲಿ, ಇವರೆಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳೇ ಆಗಿದ್ದಾರೆ. ಅದರ ಜೊತೆ ಈ MB ಪಾಟೀಲ್ರ ಕೈ ಜೋಡಿಸಿದ್ದಾರೆ. ಇದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಬೆಂಗಳೂರಲ್ಲಿ ಮೀಟಿಂಗ್ ಆದಾಗ ಅವತ್ತು ಶಂಕರ್ ಬಿದರಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದರು, ನಮ್ಮ ಸಂವಿಧಾನದ ಪ್ರಕಾರ 7 ಧರ್ಮಗಳೇನದಾವೋ ಅದರಲ್ಲಿ ನಾವು ಹಿಂದೂ ಧರ್ಮದ ಕೆಳಗೆ ನಾವು ಹಿಂದೂ ಅಂತ ಬರೆಸಿ ಅದರ ಕೆಳಗೆ ಜಾತಿ ಕಾಲಮ್ದಲ್ಲಿ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಅಥವಾ ವೀರಶೈವ ಈ ರೀತಿ ನಿಮ್ಗೆ ಯಾವ ಸರಿ ಅನ್ನಿಸುತ್ತೆ ಅದನ್ನು ನಾವು ಬರ್ಕೊಂಡು ಅದ್ರ ಕೆಳಗೆ ಉಪಜಾತಿ ಕಾಲಮ್ದಲ್ಲಿ ನೀವು ಯಾವುದು ಉಪಜಾತಿ ಅದೇರಿ ನಿಮಗೆ ಬೇಕಂದ್ರೆ ಅದನ್ನು ನೀವು ಬರೆಸ್ಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥ ವಿಚಾರವನ್ನು ಶಂಕರ್ ಬಿದ್ರಿ ಅವರು ಕೂಡ ರಾಜ್ಯದ ಅಧ್ಯಕ್ಷರು ಕೂಡ ಇಟ್ಟಿದ್ದರು. ಅದೇ ರೀತಿ ಉಳಿದವ್ರದ್ದು ಕೂಡ ನಾವೆಲ್ಲ ಚರ್ಚೆಯಲ್ಲಿ ಭಾಗವಹಿಸಿದ್ವಿ. ನಾವು ಎಲ್ಲ ನಮ್ಮ ಒಪಿನಿಯನ್ ಅದೇ ರೀತಿ ಕೊಟ್ಟಿದ್ವಿ. ಪ್ರಧಾನ ಮಹಾಸಭೆ ವೀರಶೈವ ಮಹಾಸಭೆ ಪ್ರಧಾನ ಕಾರ್ಯದರ್ಶಿಯಾದ ಈಶ್ವರ್ ಖಂಡ್ರೆ ಅವರು ಕೂಡ ಭಾಷಣ ಮಾಡ್ತಾ ಇದೇ ರೀತಿನ ಒಂದು ರೀತಿ ಅವ್ರದ್ದು ತಮ್ಮ ಒಲವನ್ನು ತೋರಿಸಿದ್ರು. ಆದರೆ ಆ ಮೀಟಿಂಗ್ ಆದ ನಂತರ ಫೈನಲ್ ನಾವು ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ಇವರೆಲ್ಲ ಕಾಂಗ್ರೆಸ್ದವ್ರು ಕೂಡಿ ಸಿದ್ದರಾಮಯ್ಯನವರ ಅಣತಿ ಹಂಗೆ ಇವತ್ತು ಇತರೆ ಅಂತೇನು ಕಾಲಮ್ ಐತಿ ಅದರಲ್ಲಿ ಇತರೆ ಅಂತ ಬರಿಬೋದು ಹೊರತು ಅದ್ರಾಗ ಯಾವುದೇ ಧರ್ಮದ ಹೆಸರು ಬರೆದ್ರೆ ಅದು ಕೌಂಟ್ ಆಗೋದಿಲ್ಲ. ಅಲ್ಲಿ ಐತಲ್ಲ
ಈ ಹಿಂದೂ ವೀರಶೈವ ಲಿಂಗಾಯತ್ ಅಂತ ಬರೆಸ್ಬೇಕಂತೇಳಿ ಮಾಡಿ ಅದ್ರ ಕೆಳಗೂ ಕೂಡ ವೀರಶೈವ ಲಿಂಗಾಯತ್ ಅಂತ ಜಾತಿ ಹೆಸರಲ್ಲೂ ಬರೆದು ಒಟ್ಟು ಹಿಂದೂ ಧರ್ಮವನ್ನು ಡಿವಿಷನ್ ಮಾಡುವಂಥ ಪ್ರಯತ್ನ ಇವರು ಕಾಂಗ್ರೆಸ್ದವರು ಇವತ್ತು ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ನಿಲುವು ನಮ್ಮದೆಲ್ಲರದು ನಿಲುವು ಭಾಳ ಸ್ಪಷ್ಟ ಐತಿ. ಇದ್ರಾಗ ನಾವೆಲ್ಲರೂ ಹಿಂದೂಗಳು, ನಮ್ಮದೆಲ್ಲ ಆಚಾರ ವಿಚಾರ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮದೆಲ್ಲ ಹಿಂದೂ ವಿಚಾರಧಾರೆ ಸಂಸ್ಕೃತಿ. ಬಸವಣ್ಣ ಬಂದು ಈ ನಮ್ಮ ಧರ್ಮದಲ್ಲಿರುವಂಥ ನ್ಯೂನತೆಗಳೇನದಾವಲ್ಲ ಅವನ್ನ ಚೇಂಜ್ ಮಾಡೋಕ್ಕೆ, ಅದರಲ್ಲಿ ಕಂದಾಚಾರ ಇರ್ಬೋದು ಅಥವಾ ಅಸ್ಪೃಶ್ಯತೆ ಇರ್ಬೋದು, ಜಾತಿ ವ್ಯವಸ್ಥೆ ಇರ್ಬೋದು, ಇದನ್ನು ಚೇಂಜ್ ಮಾಡುವಂತಾಗ ಬಸವಾದಿ ಶರಣರೆಲ್ಲರೂ ಮಾಡಿದರು. ಯಾರು ಐತಲ್ಲ ನಾವು ಸನಾತನ ಧರ್ಮದ ಭಾಗ ಅಲ್ಲ ಅಂತ ಅವ್ರು ಯಾವಾಗೂ ಹೇಳಿಲ್ಲ. ಆ ರೀತಿಯ ಲೆಫ್ಟಿಸ್ಟ್ ವಿಚಾರಧಾರೆಗೆ ಸ್ವಲ್ಪ ಜನ ಅವರು ಈ ರೀತಿಯ ವಿಚಾರವನ್ನು ಮುಂದಿಟ್ಕೊಂಡು ಸಮಾಜಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಲಿಂಗಾಯತ ವೀರಶೈವ ಸಮಾಜ ಭಾಳ ಜಾಗೃತ ಸಮಾಜ. ಯಾರು ಏನು ಹೇಳಿದರೂ ಕೂಡ ಜನ ಇವ್ರಿಗೆ ಮೋಸ ಹೋಗೋದಿಲ್ಲ. ಹಿಂದೆ 2018ರಲ್ಲಿ ಕೂಡ MB ಪಾಟೀಲ್ ಅವರು ಮತ್ತು ಕಾಂಗ್ರೆಸ್ದವರು ಸಿದ್ದರಾಮಯ್ಯನವರ ಅಣತಿ ಮೇಲೆ ಲಿಂಗಾಯತ ವೀರಶೈವ ಬೇರೆ ಅಂಥೇಳಿ ಗದ್ದಲ ಶುರು ಮಾಡಿದರು. ಅದರದ್ದು ಹೊರತಾಯಿ ಕಾಂಗ್ರೆಸ್ದವರು ಆ ಸಂದರ್ಭದಲ್ಲಿ ತಿಂದರು. ಈಗಲೂ ಕೂಡ ಈ ಜಾತಿ ಗಣತಿ ಅಂಥೇಳಿ ಈಗ ಆರ್ಥಿಕ ಸಮೀಕ್ಷೆ ಅಂಥೇಳಿ ಈಗೇನು ಇವರು ನಮ್ಮ ಹಿಂದೂ ಸಮಾಜದಲ್ಲಿ ಒಡಕನ್ನು ಹುಟ್ಟಿಸ್ಬೇಕಂತ ಮಾಡಿದ್ದಾರೆ. ಅದರದ್ದು ಹೊರತಾಗಿ ಇವರಿಗೆ ಬರ್ತೈತಿ. ಇವತ್ತು ಕ್ರಿಶ್ಚಿಯನ್ರಲ್ಲಿ ಎಲ್ಲರಿಗೂ ಗೊತ್ತೈತಿ, ಕ್ಯಾಥಲಿಕ್ಸು, ಪ್ರೊಟೆಸ್ಟೆಂಟು, ಆರ್ಥೋಡಾಕ್ಸು ಇವೆಲ್ಲ ಪ್ರಮುಖ ಕ್ರಿಶ್ಚಿಯನ್ರ ಜಾತಿಗಳು. ಆದರೆ ಆ ಜಾತಿಗಳನ್ನು ಜಾತಿ ಗಣತಿ ಕಾಲಮ್ದಲ್ಲಿ ಇವರು ಹಾಕೇ ಇಲ್ಲ. ಅದನ್ನು ಬಿಟ್ಟೈತಲ್ಲ, ಇಲ್ಲ ಇವತ್ತು ಕುರುಬ ಕ್ರಿಶ್ಚಿಯನ್ನು ಅಥವಾ ದೇವಾಂಗ ಕ್ರಿಶ್ಚಿಯನ್ನು, ನೇಕಾರ ಕ್ರಿಶ್ಚಿಯನ್ನು, ಬುಡಜಂಗಮ ಕ್ರಿಶ್ಚಿಯನ್ನು, ಈ ಟೈಪ್ ಬೇರೆ ಬೇರೆ ಕ್ರಿಶ್ಚಿಯನ್ ಸಮಾಜಗಳನ್ನು ಅಲ್ಲೇ ಹುಟ್ಟಿಸುವಂಥ ಕೆಲಸ ಇವರು ಕಾಂಗ್ರೆಸ್ದವ್ರು ಮಾಡಿದ್ದಾರೆ. ಜನ ನೋಡ್ತಿದ್ರು. ಜನರು ಯಾರು ನಮ್ಮ ಹಿಂದೂ ಸಮಾಜ ಹೆಂಗೈತಿ, ಅವ್ರು ಹೊರಗೆ ಬಂದು ರಸ್ತೆದಾಗ ಬಂದು ಬೇರೆಯವ್ರಂಗೆ ಕಲ್ಲು ಹೊಡೆಯೋದು ಅಥವಾ ಬಿಲ್ಡಿಂಗ್ ಸುಡೋದು ಅಥವಾ ಯಾರಿಗಾರ ಚಾಕು ಹಾಕಿದೆ ಸುಟ್ಟೆ ಬಡೋದು ಅಂಥವೆಲ್ಲ ಮಾಡೋದಿಲ್ಲ. ಆದರೆ ಅವರು ತಮ್ಮದೇ ರೀತಿಯಲ್ಲಿ ಪ್ರತಿಭಟನೆ ಯಾವಾಗಿದ್ದರೂ ಮಾಡ್ತಾರೆ. ಈ ಪಾಪ ಏನು ಮಾಡತ್ತಾರ ಕಾಂಗ್ರೆಸ್ದವರು, ಈ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಎಲೆಕ್ಷನ್ ಟೈಮ್ದಲ್ಲಿ ಅವ್ರು ಉಣ್ತಾರೆ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.